ಇನ್ನು ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಹೇಳಿದ್ದೇನು? ಡಿಕೆ ಶಿವಕುಮಾರ್ ಯಾರನ್ನೆಲ್ಲ ಭೇಟಿಯಾದ್ರೂ ಗೊತ್ತಾ? ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಂದ ಡಿಕೆ ಶಿವಕುಮಾರ್. ಪ್ರಯತ್ನಗಳನ್ನ ಬಿಡುತ್ತಿಲ್ಲ ಡಿಕೆ, ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ನಗರದ ಮಧ್ಯೆಯೊಂದು ಮಾವಿನ ಮರ, ಆ ಮಾವಿನ ಮರದ ಸುತ್ತ ಓಡಾಡುವ ಶಾಲಾ ಮಕ್ಕಳು ಆಳಿಗೊಬ್ಬರು ಕಲ್ಲೆತ್ತಿ ಮಾವಿನಕಾಯಿಗೆ ಬಿಸಾಕ್ತಾರೆ. 10 ಕಲ್ಲು ಬಿಸಾಡಿದಾಗ ಯಾವುದಾದ್ರೂ ಒಂದು ಕಲ್ಲು ಮಾವಿನ ಹಣ್ಣಿಗೆ ಬಿಟ್ಟು ಅಥವಾ ಅದಕ್ಕೆ ಬಿದ್ದು ಮಾವು ಉದುರುತ್ತೆ ಅನ್ನೋ ಭರವಸೆ. ಡಿಕೆ ಶಿವಕುಮಾರ್ ಅವರ ಪ್ರಯತ್ನವೂ ಹಾಗೆ. ಡಿಕೆ ಶಿವಕುಮಾರ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾರನ್ನೆಲ್ಲ ಭೇಟಿಯಾದ್ರು ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಂದಿದ್ದ ಡಿಕೆ ಶಿವಕುಮಾರ್ ಶುಕ್ರವಾರದಿಂದ ದೆಹಲಿಯಲ್ಲೇ ಇದ್ದ ಡಿಕೆಶಿ ನಿಗೂಢ ಉತ್ತರ: ನಮ್ಮ ಅನುಕೂಲಕ್ಕೆ ಯಾರನ್ನ ಭೇಟಿಯಾಗಬೇಕು ಆಗುತ್ತೇನೆ, ಯಾರನ್ನು ಭೇಟಿಯಾದೆ ಅನ್ನೋ ಮಾಹಿತಿ ಬಹಿರಂಗಪಡಿಸೋದಿಲ್ಲ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂದಿರುವ ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಹಿಂದಿನ ಮರ್ಮವೇನು? ಹೈಕಮಾಂಡ್ ಡಿಕೆಶಿಗೆ ಖುಷಿ ಸುದ್ದಿಯನ್ನ ಕೊಡ್ತಾ ಕಹಿ ಸುದ್ದಿಯನ್ನು ಕೊಡ್ತಾ? ಪ್ರತಿ ಬಾರಿಯೂ ಕೂಡ ಮಾರ್ಮಿಕ ಸಾಲುಗಳಿಂದಲೇ ಉತ್ತರವನ್ನು ಕೊಡುತ್ತಿದ್ದ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಮಾರ್ಮಿಕವಾಗಿಯೇ ಮಾತನಾಡಿದ್ದಾರೆ. ಮಾರ್ಮಿಕತೆ ಅಂದ್ರೇನು? ಹೇಳುವ ಸಾಲುಗಳ ಅಕ್ಷರಗಳಲ್ಲಿ ಎದುರಿದ್ದವನಿಗೆ ಗೊಂದಲ ಆಗಬಹುದಾದ ವಿಚಾರಗಳು ಅಥವಾ ಏನೇನೋ ಊಹೆಗೆ ನಿಲುಕುವ ಸಾಲುಗಳು ಅವರಿಂದ ವ್ಯಕ್ತವಾದರೆ ಅದನ್ನು ಮಾರ್ಮಿಕತೆ ಅಂತ ಕರಿತೀವಿ. ಅದೇ ತರಹದ ಮಾರ್ಮಿಕ ಸಾಲುಗಳಿಂದಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನ ಭೇಟಿಯಾದೆ ಅನ್ನೋದು ನಿಗೂಢವಾಗಿಯೇ ಇರಲಿ, ಮುಂದೊಮ್ಮೆ ಕಾಲವೇ ಉತ್ತರ ಕೊಡುತ್ತೆ. ಅದರ ಅರ್ಥ ಏನು? ಹೈಕಮಾಂಡ್ ನಾಯಕರು ನನ್ನ ಬಳಿ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ, ಆ ಭರವಸೆಗಳು ಮುಂದೊಮ್ಮೆ ಈಡೇರಲಿದೆ, ಆ ಈಡೇರುವಾಗ ನೀವು ಅದನ್ನ ನೋಡಿರಿ ಅಥವಾ ಅದನ್ನು ನೀವು ನೋಡ್ತೀರಿ ಅನ್ನೋ ಅರ್ಥ ಅದು. ಡಿಕೆ ಶಿವಕುಮಾರ್ ಈ ಹಿಂದೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸಿಗೂ ಮುನ್ನ ಹೇಳ್ತಾ ಇದ್ದಿದ್ದೇನು? ಮಾತನ್ನು ಉಳಿಸಿಕೊಳ್ಳುವವನೇ ಉತ್ತಮನು ಅಂತ ಹೇಳಿ ಈ ಹಿಂದೆ ಒಂದು ಪೋಸ್ಟ್ ಹಾಕೊಂಡಿದ್ರು. ಅದಾದ ನಂತರ ಆ ಪೋಸ್ಟು ಬೇರೆ ಬೇರೆ ಮಜಲುಗಳಲ್ಲೆಲ್ಲ ಚರ್ಚೆ ಆಯಿತು. ಅದಾದ ನಂತರವೂ ಕೂಡ ಪಟ್ಟು ಬಿಡದ ಡಿಕೆ ಶಿವಕುಮಾರ್ ಪ್ರಯತ್ನಗಳು ಫಲಿಸದೇ ಇದ್ದರೂ ಪ್ರಾರ್ಥನೆಗಳು ಫಲಿಸಿತು ಅಂತ ಹೇಳಿ ಮತ್ತೊಂದು ಪೋಸ್ಟ್ ಹಾಕ್ತಾರೆ. ಅದರ ಅರ್ಥ ಏನು? ಪ್ರಯತ್ನ ಈ ಹಿಂದಿನಿಂದಲೂ ನಾನು ಮಾಡ್ಕೊಂಡು ಬಂದಿರೋ ಪ್ರಯತ್ನಗಳು ಫಲಿಸದೇ ಇದ್ರು ನನ್ನ ಮನಸ್ಸಿನ ಇಂಗಿತಗಳು ದೇವರಿಗೆ ಅರ್ಥ ಆಗುತ್ತೆ, ಅದು ಪ್ರಾರ್ಥನೆ, ಆ ಪ್ರಾರ್ಥನೆ ಕೆಲವೊಮ್ಮೆ ಫಲಿಸುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ 2ನೇ ಬಾರಿಯ ದ್ವಿತೀಯ ಪೋಸ್ಟ್ ವಾರಿಗೆ ಆಹ್ವಾನಿಸಿದ್ರು. ಅದು ಕೂಡ ಮುಗಿದು ಹೋಯಿತು. ಅದಾದ ನಂತರ ನಿರಂತರವಾಗಿ ದೇಶದ ರಾಜಧಾನಿಗೆ ಭೇಟಿ ಕೊಡುವಂತಹ ಪ್ರಯತ್ನಗಳಾಯಿತು. ದೇಶದ ರಾಜಧಾನಿ ಅರ್ಥಾತ್ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರುಗಳ ಪೈಕಿ ಅತ್ಯಂತ ಪ್ರಮುಖರು ಅಂತ ಕರೆಸಿಕೊಳ್ಳುವ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಾಜಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಇನ್ನು ಸಾಧ್ಯವಾದರೆ ಪ್ರಿಯಾಂಕಾ ಗಾಂಧಿ, ಇನ್ನು ಸಾಧ್ಯ ಆದರೆ ಅವರು ಗಂಡ ವಾದ್ರಾ, ಇವರೆಲ್ಲರನ್ನೂ ಭೇಟಿ ಮಾಡಿ ಮಾತನಾಡುವ ವಿಚಾರಗಳು ಸಿಎಂ ಸ್ಥಾನದ ಬಗ್ಗೆಯೇ. ಹಾಗಾಗಿ ಆ ಪ್ರಶ್ನೆಯಲ್ಲಿ ನಿಗೂಢತೆ ಬೇಡ, ಅದನ್ನು ನೀವು ಪ್ರಸ್ತುತಪಡಿಸಿ ಅಂತ ಹೇಳಿ ಅನೇಕ ಮಾಧ್ಯಮ ಸ್ನೇಹಿತರು ಅವ್ರ ಜೊತೆ ಪ್ರಶ್ನೆ ಮಾಡಿದ್ರು. ಆಗಲೂ ಅವರು ಹೇಳಿದ್ದು ಮಾರ್ಮಿಕತೆಯ ಉತ್ತರವೇ, ಕಾಲವೇ ಉತ್ತರ ಕೊಡುತ್ತೆ, ನಾನು ಈಗೇನು ಹೇಳೋದಕ್ಕೂ ಹೋಗೋದಿಲ್ಲ, ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ, ನಾನು ಏನೇನು ಮಾಡ್ತೀನಿ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿರಬೇಕು ಅಂತ ನಾನು ಬಯಸೋದಿಲ್ಲ, ಒಂದಷ್ಟು ರಹಸ್ಯವಾಗಿರಬೇಕು, ಮತ್ತೊಂದಷ್ಟು ಬಹಿರಂಗವಾಗಿರಬೇಕು, ಇನ್ನೊಂದಷ್ಟು ನಿಗೂಢವಾಗಿರಬೇಕು, ಮತ್ತೊಂದಷ್ಟು ಅರ್ಥ ಆಗದೆ ಇರೋ ತರಹ ಇರಬೇಕು ಅನ್ನೋ ಅರ್ಥದಲ್ಲಿ ಪ್ರತಿಕ್ರಿಯಿಸಿ ಅಲ್ಲಿಂದ ಹೊರಟೋದ್ರು ಡಿಕೆ ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.